ಎಲ್ಲ ಕನ್ನಡಿಗರಿಗೂ ನಮಸ್ಕಾರ. ಇವತ್ತಿನ ಮ್ಯಾಚು RCB ವರ್ಸಸ್ MI ಹೋಮ್ ಗ್ರೌಂಡ್ ಅಲ್ಲಿ ನಡೀತಾ ಇದೆ. ಎರಡೂ ಕೂಡ ಸೋತ್ಕೊಂಡು ಬರ್ತಾ ಇದಾರೆ. ಬಟ್ ಅನ್ಫಾರ್ಚುನೇಟ್ಲಿ MI ಅಂತೂ 4-3 ಸೋತ್ಬಿಟ್ಟು ಯೂಜು ಲಾಸ್ ಇಂದ ಬರ್ತಾ ಇದಾರೆ. ಬಟ್ ಅವರು ಗೆಲುವಿನ ಹುಡುಕಾಡ್ತಲ್ಲಿದ್ದಾರೆ. RCB ಆಲ್ರೆಡಿ 3 ಮ್ಯಾಚಲ್ಲಿ 1 ಸೋತಿದ್ದಾರೆ. ಅದು ನಮ್ಮ ಹೋಮ್ ಗ್ರೌಂಡ್ ಅಲ್ಲೇ ಸೋತ್ವಿಗಳು. ಎಲ್ಲ ಕಡೆ ಹೋಗ್ಬಿಟ್ಟು ಹೊಡೆದು ಬಂದು ನಮ್ಮ RCB ಚಿನ್ನಸ್ವಾಮಿಲಿ ಸೋತ್ಬಿಟ್ರು. ಏನೂ ಮಾಡೋಕ್ಕಾಗಲ್ಲ. ಸೊ ಪಿಚ್ಚು ಕಂಡೀಷನ್ ಕೂಡ ಹಂಗೆ ಇತ್ತು. ಇಟ್ಸ್ ಓಕೆ. ಇವತ್ತಿನ ಮ್ಯಾಚಲ್ಲಿ RCB ಗುಮ್ಲೇಬೇಕು. MI ಏನಾದರೂ ಇವತ್ತು ಸೋತ್ರೆ ಅವ್ರು ಸ್ವಲ್ಪ ಕಮ್ಬ್ಯಾಕ್ ಮಾಡೋದು ತುಂಬ ಕಷ್ಟ ಆಗಿಬಿಡುತ್ತೆ. ಯಾವುದೇ ಟೀಮ್ಗಾಗಲಿ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಜೋಶ್ ಇರಬೇಕು ಮತ್ತು ಗೆಲ್ಲಬೇಕು. ಅವಾಗಲೇ ಸೀಸನ್ ಪೂರ್ತಿ ಏನಾಗುತ್ತೋ ಗೊತ್ತಿಲ್ಲ. ಸೀಸನ್ ಸ್ಟಾರ್ಟಿಂಗೇ ಹಿಂಗಾಗ್ಬಿಟ್ರೆ ತುಂಬ ಕಷ್ಟ ಆಗುತ್ತೆ ಕಮ್ಬ್ಯಾಕ್ ಮಾಡೋಕ್ಕೆ. ಅವ್ರೇನೋ ಮಾಡ್ತಾರೆ ನೋಡೋದ. ಮತ್ತು ಇವತ್ತಿನ ಮ್ಯಾಚಲ್ಲಿ ಜಸ್ಪ್ರೀತ್ ಬೂಮ್ರಾ ಮತ್ತು ರೋಹಿತ್ ಶರ್ಮಾ ಇಬ್ಬರು ಕೂಡ ಆಡ್ತಾರೆ RCB ವಿರುದ್ಧ. RCBಗೆ ಯಾಕೆ ಹಿಂಗಾಗುತ್ತೆ ಗೊತ್ತಿಲ್ಲ. ಯಾವಾಗ ಗೆಲ್ಲಬೇಕು ಈ ಒಂದು ಜೋಶಲ್ಲಿದ್ದಾಗ RCB ಏನಾದರೂ ಒಂದು ಅಡೆತಡೆಗಳು ಬರ್ತದೆ. ಅದೇ ಥರ ಇವತ್ತು ಬೂಮ್ರಾ ಅವರು ಇಂಜುರಿಯಿಂದ ರಿಕವರಿ ಆಗಿ ಯಾವ ಮ್ಯಾಚು ಆಡಿಲ್ಲ ಗುರು. 4 ಮ್ಯಾಚಲ್ಲಿ ಇವತ್ತು RCB ವಿರುದ್ಧನೇ ಆಡ್ತವ್ರೆ. ಏನಾಗುತ್ತೋ ಗೊತ್ತಿಲ್ಲ. ಬಟ್ ಜಸ್ಪ್ರೀತ್ ಬೂಮ್ರಾ ವಿರುದ್ಧ ಸ್ವಲ್ಪ RCB ಯೋಚನೆ ಮಾಡಬೇಕು, ಥಿಂಕ್ ಮಾಡಬೇಕು. ಅವ್ರ ವಿರುದ್ಧ ಜಾಸ್ತಿ ಸ್ವಲ್ಪ ರಿಸ್ಕನ್ನ ತಗೊಳಕ್ಕೆ ಹೋಗ್ಬಾರ್ದು ಅಂತಲೇ ಹೇಳ್ತೀನಿ. ಸ್ವಲ್ಪ ಎಚ್ಚರಿಕೆನ ಇಟ್ಕೊಂಡ್ರೆ RCB ಇವತ್ತಿನ ಮ್ಯಾಚಲ್ಲಿ ಗೆಲ್ತಾರೆ. ಸ್ವಲ್ಪ ಮಾಡಿದ್ರು ಬೂಮ್ರಾ ತಿಂದಾಕ್ಬಿಡ್ತಾರೆ. ಗೊತ್ತಲ್ಲ ಎಂಥ ಬೌಲರ್ ಅಂತ. ಮತ್ತು ಪಿಚ್ ಕಂಡೀಷನ್ ಬಗ್ಗೆ ಮಾತಾಡಿದ್ರೆ ಪಿಚ್ ಕಂಡೀಷನಲ್ಲಿ ಇವತ್ತು ಯಾರು ಟಾಸ್ನ ಗೆಲ್ತಾರೆ ಅವರೇ ಗೆಲ್ತಾರೆ ಅಂತಲೇ ಹೇಳ್ಬೋದು. ಬಿಕಾಸ್ ಚೇಸಿಂಗಲ್ಲಿ ಈ ಒಂದು ಪಿಚ್ಚಲ್ಲಿ ಈಸಿ ಚೇಸಸ್ ತುಂಬ ಗೆದ್ದಿದ್ದಾರೆ ಈ ಒಂದು ವಾಂಖೇಡೆ ಸ್ಟೇಡಿಯಮಲ್ಲಿ. ಮತ್ತು ಹೈ ಸ್ಕೋರಿಂಗ್ ಆಗೋ ಎಲ್ಲ ಥರ ಚಾನ್ಸ್ ಇದೆ ಬ್ಯಾಟಿಂಗ್ ಪಿಚ್ ಆಗಿರೋದ್ರಿಂದ. ಸೊ ನೋಡೋದ ಎಷ್ಟು ಸ್ಕೋರ್ ಬರುತ್ತೆ ಹೈ ಸ್ಕೋರ್ ಅಂತ. ಮತ್ತು MIದು RCBದು ಹೆಡ್ ಟು ಹೆಡ್ ನೋಡೋದಾದರೆ ಇಲ್ಲಿವರೆಗೂ 33 ಮ್ಯಾಚ್ ಆಡಿದ್ದಾರೆ. 33ರಲ್ಲಿ 19 ಮ್ಯಾಚ್ನ MI ಗೆದ್ದಿದ್ದಾರೆ. ಮತ್ತು ಇನ್ನು 13 ಮ್ಯಾಚು RCB ಗೆದ್ದಿದ್ದಾರೆ. ಮತ್ತು ಲಾಸ್ಟ್ 2 ವರ್ಷದಿಂದ ಇಬ್ಬರು ಕೂಡ ಈಕ್ವಲ್ ಆಗಿದ್ದಾರೆ. 4 ಮ್ಯಾಚಲ್ಲಿ ಅವರೆರಡು ಕೂಡ ಗೆದ್ದಿದ್ದಾರೆ. 2015ರಿಂದ ನೋಡೋದಾದರೆ RCB ಇಲ್ಲಿವರೆಗೂ ಸ್ವಲ್ಪ ಕಷ್ಟಪಟ್ಟಿದೆ MI ವಿರುದ್ಧ. ಅದು ವಾಂಖೇಡೆ ಸ್ಟೇಡಿಯಮಲ್ಲಿ 6-7 ಮ್ಯಾಚನ್ನು ಸೋತಿದ್ದಾರೆ ಇವ್ರ ವಿರುದ್ಧ ವಾಂಖೇಡೆ ಸ್ಟೇಡಿಯಮಲ್ಲಿ. ಸುಮ್ಮನೆ ಡಾಮಿನೇಟ್ ಮಾಡಿದ್ದಾರೆ MI RCBನ. ಸೊ ಗೊತ್ತಲ್ಲ ಅವರು ಹೋಮ್ ಗ್ರೌಂಡಲ್ಲಿ ಎಲ್ಲರೂ ಕೂಡ ಡಾಮಿನೇಟ್ ಮಾಡ್ತಾರೆ. ಬಟ್ ಈ ಒಂದು ವರ್ಷ ಹೋಮ್ ಗ್ರೌಂಡಲ್ಲಿ ಹೋಮ್ ಟೀಮೇ ಸೋಲ್ತಾ ಇದ್ದಾರೆ. ನೋಡ್ತಾ ಇದ್ದಾರೆ SRH ಅವರು ಬ್ಯಾಕ್ ಟು ಬ್ಯಾಕ್ 3 ಮ್ಯಾಚನ್ನು ಸೋತು 4 ಮ್ಯಾಚ್ ಸೋತಿದ್ದಾರೆ. ಅದು SRH ಅಲ್ಲೇ. ಸೊ ಪಾಪ ಅವರು. ಬಟ್ RCB ಕೂಡ ಒಂದು ಸೋತರು. MI ಕೂಡ ಸೋಲ್ತಾ ಇದ್ದಾರೆ ಹೋಮ್ ಗ್ರೌಂಡಲ್ಲಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಸೋಲ್ತಾರೆ. ಮತ್ತು ಇವತ್ತಿನ ಮ್ಯಾಚಲ್ಲಿ ಪ್ಲೇಯಿಂಗ್ 11 ಬಗ್ಗೆ ಮಾತಾಡ್ತಿದ್ರೆ ಸಖತ್ತಾಗಿರುತ್ತೆ. ಬೂಮ್ರಾ ಮತ್ತು ಶರ್ಮಾ ಜಾಯ್ನ್ ಆಗಿದ್ದಾರೆ. RCBದು ಸೇಮ್ 11 ಹೋಗುತ್ತೆ ಅಂತಲೇ ಹೇಳ್ಬೋದು. 1 ಮ್ಯಾಚ್ ಸೋತ್ರೆ ಏನೂ ಮಾಡೋಕ್ಕಾಗಲ್ಲ. ಯಾರು ಕೂಡ ಟಾಪ್ ಆರ್ಡರ್ ರನ್ ಬಂದಿಲ್ಲ ಲಾಸ್ಟ್ ಮ್ಯಾಚು RCBಗೆ. ಸೊ ಅದಕ್ಕೆ ಸೋತರು. ಇಲ್ಲಾಂದರೆ ಪಕ್ಕ ಒಂದು 20-30 ನೋಡಿದ್ರೆ ಗೆಲ್ತಾ ಇದ್ವಿ. RCBದು ಪ್ಲೇಯಿಂಗ್ 11 ನೋಡೋದಾದರೆ ಸೇಮ್ ಪ್ಲೇಯಿಂಗ್ 11 ಇರುತ್ತೆ. ಪೆಲ್ಸಾಲ್ಟೋ, ವಿರಾಟ್ ಕೊಹ್ಲಿ, ದೇವದತ್ ಪಡಿಕ್ಕಲ್, ರಜತ್ ಪಟಿದಾರ್, ಲಿಯಮ್ ಲಿವಿಂಗ್ಸ್ಟನ್, ಜಿತೇಶ್ ಶರ್ಮಾ, ಟೀಮ್ ಡೇವಿಡ್, ಕುನಾಲ್ ಪಾಂಡ್ಯ, ಭುವನೇಶ್ವರ್ ಕುಮಾರ್, ಜೋಶ್ ಹೇಜಲ್ವುಡ್, ಯಶ್ ದಯಾಳ್ ಮತ್ತು ಶ್ರೇಯಸ್ ಶರ್ಮಾ ಸೇಮ್ 11 ಅಂತಲೇ ಹೇಳ್ಬೋದು. ಲಾಸ್ಟ್ ಮ್ಯಾಚ್ ಸೋತೋದ್ರಿಂದ ಯಾವ ಥರ ಚೇಂಜ್ ಮಾಡಲ್ಲ ಅನ್ಕೋತೀನಿ. 1 ಮ್ಯಾಚ್ ತಾನೆ. ಮತ್ತು MIದು ಪ್ಲೇಯಿಂಗ್ 11 ನೋಡೋದಾದರೆ ಇವರು ಯಾವ ಥರ ಚೇಂಜಸ್ ಮಾಡ್ತಾರೋ ಗೊತ್ತಿಲ್ಲ. ಬಿಕಾಸ್ ಇವತ್ತು ರೋಹಿತ್ ಶರ್ಮಾ ಮತ್ತು ಬೂಮ್ರಾ ಬರ್ತಿರೋದ್ರಿಂದ ಯಂಗ್ ಪ್ಲೇಯರ್ಸ್ನ ಕೂರ್ಸ್ತಾರೆ ಅಂತಲೇ ಹೇಳ್ಬೋದು. ಮತ್ತು MIದು ಪ್ಲೇಯಿಂಗ್ 11 ಈ ರೀತಿ ಇರುತ್ತೆ. ರೋಹಿತ್ ಶರ್ಮಾ, ವಿಲ್ ಜಾಕ್ಸ್, ರಿಕಲ್ಟನ್, ಸೂರ್ಯಕುಮಾರ್ ಯಾದವ್, ಹಾರ್ದಿಕ್ ಪಾಂಡ್ಯ, ನಮನ್ದೀರ್ ಸಕ್ಕತ್ತಾಗಿ ಆಡ್ತಾರೆ. ನಮನ್ದೀರ್ ಅಂತೂ ಲಾಸ್ಟ್ 2 ಮ್ಯಾಚ್ ಸಕ್ಕತ್ತಾಗಿ ಕೊಟ್ಟಿದ್ದಾರೆ. ರಾಜ್ ಭವ, ಮಿಚೆಲ್ ಸ್ಯಾಂಟ್ನರ್, ದೀಪಕ್ ಚಹರ್, ಜಸ್ಪ್ರೀತ್ ಬೂಮ್ರಾ, ಟ್ರೆಂಟ್ ಬೋಲ್ಟ್, ವಿಘ್ನೇಶ್ ಪುತ್ತೂರ್ ಇದು ಅವ್ರದ್ದು 11 ಅಂತಲೇ ಹೇಳ್ಬೋದು. ಅವರು ಕೂಡ ಸಬ್ಸ್ಟಿಟ್ಯೂಟ್ ಯಾರು ತಗೋತಾರೋ ಗೊತ್ತಿಲ್ಲ. ಬಟ್ MI ಕಡೆ ಇವಾಗ ಬೌಲಿಂಗ್ ಅಂತೂ ಸಕ್ಕತ್ತಾಗಿದೆ. ಇವರೇನಾದರೂ ಫಸ್ಟ್ ಬೌಲಿಂಗ್ ತೊಗೊಂಡ್ರೆ RCBಗೆ ಸ್ವಲ್ಪ ಕಷ್ಟ ಆಗ್ಬೋದು ಅಂತಲೇ ಹೇಳ್ತೀನಿ. ಬಿಕಾಸ್ ಟ್ರೆಂಟ್ ಬೋಲ್ಟು, ಜಸ್ಪ್ರೀತ್ ಬೂಮ್ರಾ, ದೀಪಕ್ ಚಹರ್, ಬೂಮ್ರಾ ಮತ್ತು ದೀಪಕ್ ಚಹರ್, ಟ್ರೆಂಟ್ ಬೋಲ್ಟು ಎಲ್ಲಿ ಕೊಟ್ಟರು ಆಗ್ತಾರೆ. ಬಟ್ ಬೂಮ್ರಾ ಟ್ರೆಂಟ್ ಬೋಲ್ಟ್ ಎಲ್ಲಿ ಕೊಟ್ಟರು ಆಗ್ತಾರೆ. ಯಾವ ಡೆತ್ ಓವರ್ಸ್ ಓಪನಿಂಗು ಮಿಡಲ್ ಅವ್ರು ಎಲ್ಲಿ ಕೊಟ್ಟರು ಆಗ್ತಾರೆ. ಬಟ್ ದೀಪಕ್ ಚಹರು ಪ್ಯೂರು ಓಪನಿಂಗ್ ಸ್ಪೆಲ್ ಹಾಕೋರು ಬೇಗ ಹಾಕ್ಸಿ ಮುಗಿಸ್ಬಿಡ್ತಾರೆ. ಬಟ್ ಇವ್ರಿಗೆ ಸ್ವಲ್ಪ ನೋಡ್ಕೊಂಡು ಆಡಬೇಕು. ಬಟ್ ಸ್ವಿಂಗಿಂಗ್ ಎಲ್ಲ ಆದ್ರಂತೂ ತಿಂದಾಕ್ತಾರೆ ದೀಪಕ್ ಚಹರು. ಮತ್ತು ಜಸ್ಪ್ರೀತ್ ಬೂಮ್ರಾ ಗೊತ್ತಲ್ಲ ನಿಮಗೆ, ಡೆತ್ತಲ್ಲಿ ಮಿಡಲಲ್ಲಿ ಯಾವಾಗ ಕೊಟ್ಟರು ರೆಡಿ ಇರ್ತಾರೆ. ಅವರೊಂಥರ ಬೆಂಕಿ ಬೌಲರು. ಟ್ರೆಂಟ್ ಬೋಲ್ಟ್ ಕೂಡ ನ್ಯೂ ಬಾಲು ಹಾಕ್ತಾರೆ, ಮಿಡ್ಲ್ ಓವರ್ರು ಹಾಕ್ತಾರೆ, ಡೆತ್ ಓವರ್ಸಲ್ಲೂ ಹಾಕ್ತಾರೆ. ಅದಕ್ಕೋಸ್ಕರ ಇವ್ರಿಗೆ ಸ್ವಲ್ಪ ನೋಡ್ಕೊಂಡು ಆಡಲೇಬೇಕು. ಬೂಮ್ರಾ ವಿರುದ್ಧ ಸ್ವಲ್ಪ ಹುಷಾರಾಗಿರ್ಬೇಕು. ಇವತ್ತು RCB ಮೈಂಡ್ ಗೇಮ್ ಆಡಿದ್ರೆ ಇವತ್ತು ಗೆಲ್ತಾರೆ ಅಂತಲೇ ಹೇಳ್ಬೋದು. ನೋಡೋದ ಇವತ್ತಿನ ಮ್ಯಾಚ್ ಯಾರು ಗೆಲ್ತಾರೆ ಅಂತ. ಬಟ್ ಸ್ಟಾಟ್ಸ್ ಹೇಳೋ ಪ್ರಕಾರ ವಾಂಖೇಡಲ್ಲಿ MI ಗೆಲ್ಲುತ್ತೆ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಪ್ರಕಾರ ಯಾರು ಗೆಲ್ತಾರೆ ಅಂತ ಇವತ್ತು ಕಾಮೆಂಟ್ ಮಾಡಿ. ನನ್ನ ಪ್ರಕಾರ ಇವತ್ತು RCBನೇ ಗೆಲ್ತಾರೆ. ಬಿಕಾಸ್ RCB ಒಳ್ಳೆ ಫಾರ್ಮಲ್ಲಿದ್ದಾರೆ. ಇವತ್ತೇನಾದರೂ MI ಸೋತ್ರೆ ಈ ಒಂದು ವರ್ಷ ಅವ್ರಿಗೆ ಥ್ಯಾಂಕ್ ಯು ಅಂತಲೇ ಹೇಳ್ತೀನಿ. ಅವ್ರು ಕಮ್ಬ್ಯಾಕ್ ಮಾಡೋದು ತುಂಬ ಕಷ್ಟ ಆಗುತ್ತೆ. 5 ಮ್ಯಾಚಲ್ಲಿ 4 ಸೋತು 1 ಗೆಲ್ಲಲು ಸಖತ್ ಕಷ್ಟ ಇದೆ. ಬಟ್ ಇವತ್ತಿನ ಸೋತ್ರೆ MI ಥ್ಯಾಂಕ್ ಯು. ಈ ಒಂದು 2025ರಲ್ಲಿ ಅವ್ರಿಗೆ ಕಷ್ಟ ಆಗುತ್ತೆ. RCB ಅಂತ ಒಳ್ಳೆ ಫ್ಲೋಲ್ ಹೋಗ್ತಾ ಇದ್ದಾರೆ. RCB ಈ ವರ್ಷ ಕಪ್ ನಮ್ಮದೇ.
ನಿಮ್ಮ ಪ್ರಕಾರ ಇವತ್ತಿನ ಮ್ಯಾಚಲ್ಲಿ ಯಾರು ಪರ್ಫಾರ್ಮ್ ಮಾಡ್ತಾರೆ ಅಂತ ಕಾಮೆಂಟ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪಟ್ಟಂತ ಸಬ್ಸ್ಕ್ರೈಬ್ ಹಾಕ್ಕೊಳ್ಳಿ. ಆಗಿದ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಸಿ ಬ್ರೋ.